ಹಾಯ್, ನಾನು ನಿಮ್ಮ ವಸಂತ್ ಕುಮಾರ್ ಟೇಸ್ಟ್ ಆ್ಯಂಡ್ ಟ್ರಾವೆಲ್ಗೆ ಸ್ವಾಗತ. ಸೊ ಇವತ್ತು ನಾನು ನನ್ನ ಹೋಂಡಾ NX 200 ಬೈಕ್ ಮೈಲೇಜ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಈ ಬೈಕ್ ಎಷ್ಟು ಮೈಲೇಜ್ ಕೊಡುತ್ತೆ ಏನು. ಸೊ ಯಾವ ಥರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ, ಸೊ ಅದೆಲ್ಲ ನೋಡೋಣ ಬನ್ನಿ. ಸೊ ಇವತ್ತು ನಾನು ನನ್ನ ಬೈಕಲ್ಲಿ ಸಿಟಿಲಿ ಮತ್ತು ಹೈವೇ ಎರಡರಲ್ಲೂ ಓಡಿಸಿದ್ದೀನಿ. ಸೊ ಇವಾಗ ಫುಲ್ ಟ್ಯಾಂಕ್ ನೋಡೋಣ ಬನ್ನಿ. ಸೊ ಇವಾಗ ನೋಡಿ, ಸೊ ಟ್ಯಾಂಕ್ ಇನ್ನು 2 ಪಾಯಿಂಟ್ ಇದೆ. ಸೊ ನಾನು ಫುಲ್ ಆಗಿ ಇವಾಗ ಹಾಕಿಸ್ತೀನಿ. ಫುಲ್ ಹಾಕ್ಸಿದ್ರು ಇವಾಗ. ಸೊ ನಮಗೆ ನಿಯರ್ ಬೈ 8 ಲೀಟರ್ ಹತ್ರ ಬರುತ್ತೆ ಸೊ ಟ್ಯಾಂಕ್. ಸೊ ನಮ್ಮ ಹತ್ರ ಆಲ್ರೆಡಿ ಫ್ಯೂಲ್ ಇದೆ. ಸೊ ನೋಡೋಣ, ಇದು ಹಾಕ್ಸೋಣ ಬನ್ನಿ. ಸೊ ಆಲ್ಮೋಸ್ಟ್ ನೋಡಿ 8 ಲೀಟರ್ ಹತ್ರ ಬರುತ್ತೆ. 8 ಲೀಟರ್ ಅಂಡ್ 400 ml ಹತ್ರ ಬರುತ್ತೆ. ಸೊ ಅದು ಹಾಕ್ಸಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಎಷ್ಟು ಕೊಡುತ್ತೆ ಮೈಲೇಜು ಅಂತ. 8 ಲೀಟ್ರು 8 ಲೀಟ್ರು ಸೊ 8 ಲೀಟ್ರು 400 ml ಹತ್ತತ್ರ ಬರುತ್ತೆ. ಸೊ ಇವಾಗ ನಾವು ನನ್ನ ಹತ್ರ ನಮ್ಮ ಗಾಡೀಲಿ ಎ ಟ್ರಿಪ್ ಬಿ ಟ್ರಿಪ್ ಅಂತ ಇದೆ. ಸೊ ನಾವು ಇದನ್ನ ಇವಾಗ ಒಂದು ಟ್ರಿಪ್ 0-0ಗೆ ಮಾಡ್ಕೊಳ್ಳೋಣ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಟ್ರಿಪ್ ಬಿ ಅನ್ನೋದಿದೆ. ಸೊ ನಾ ಅದನ್ನ 0-0 ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು, ನಿಮಗೆ 0-0 ಕಾಣಿಸುತ್ತೆ ಟ್ರಿಪ್. ಸೊ ಬನ್ನಿ ನೋಡೋಣ ಇವಾಗ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಸೊ ನನಗೆ ಇನ್ನೊಂದು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಈ ಗಾಡಿಗೆ 2-2.10 ಕೊಟ್ಟು ತಗೋಬೇಕಾ? ಸೊ ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿದ್ರೆ 2-2.5 ಆಗುತ್ತೆ. ಸೊ ಅಷ್ಟು ತಗೋಬೇಕಾ, ಅಷ್ಟು ಕೊಟ್ಟು ತಗೋಬೇಕಾ ಈ ಗಾಡಿ ಅಂತ ಕೇಳ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಇವಾಗ ಹಿಮಾಲಯನ್ನು ಅದು ಇದು ಆ ಥರದ್ದೆಲ್ಲ ಕೊಟ್ಟು ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಓನರ್ಗೆ. ಸೊ ಇದು ಕಮ್ಮಿ ಬಜೆಟಲ್ಲಿ ಪ್ಲಸ್ ಕಮ್ಮಿ ಮೇಂಟೆನೆನ್ಸಲ್ಲಿ ಒಂದು ಚೆನ್ನಾಗಿರುತ್ತೆ. ಅದು ಅವ್ರವ್ರ ಇಷ್ಟ. ಸೊ ನನಗೆ ಇಷ್ಟ ಆಗಿದೆ, ನಾನು ತಗೊಂಡಿದ್ದೀನಿ. ಓಕೆ, ಸೊ ಪ್ಲೀಸ್ ಕಮ್ ಟು ಅಗೇನ್ ದಟ್ ವಿಡಿಯೋ. ಸೊ ನೋಡಿ, ನಾನು ಸಿಟಿ ಪ್ಲಸ್ ಹೈವೇ ರೋಡ್ಲಿ ಎರಡರಲ್ಲೂ ಓಡಿಸಿದ್ದೀನಿ. ಸೊ ನಿಮಗೆ ಗೊತ್ತು ಸಿಟಿ ಟ್ರಾಫಿಕ್ ಯಾವ ಥರ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಿಟಿಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೈಲೇಜ್. ಸೊ ನನಗೆ ಗೊತ್ತಿರೋ ಪ್ರಕಾರ ಒಂದು 30 to 35 ಇಲ್ಲ ಮ್ಯಾಕ್ಸಿಮಮ್ 40 ಬರುತ್ತೆ ಅಷ್ಟೇ ಸಿಟಿಲಿ. ಸೊ 40 ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಐ ಥಿಂಕ್ 35 ಮ್ಯಾಕ್ಸಿಮಮ್. ಸೊ ಅಷ್ಟೇ ಬರುತ್ತೆ ಸಿಟಿಲಿ. ಸೊ ಬಟ್ ಹೈವೇಲಿ ನಿಯರ್ ಬೈ 50 ಗಂಟೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹೈವೇಲಿ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಯಾವ ಡಿಸ್ಟರ್ಬೆನ್ಸ್ ಇರೋಲ್ಲ ಅದಕ್ಕೆ. ಪ್ಲಸ್ ನನ್ನ ಗಾಡೀಲಿ ನಾನು 60-65 ಮಾತ್ರ ಓಡಿಸಿದ್ದೀನಿ. ಯಾಕೆ ಅಂದರೆ ಸ್ಪೀಡ್. ಯಾಕೆ ಅಂದರೆ ಇದು ನನ್ನ ಹೊಸ ಗಾಡಿ. ಸೊ ಅಂಟಿಲ್ ಸೆಕೆಂಡ್ ಸರ್ವಿಸ್ ಗಂಟ ಅವರು ಆಯಿಲ್ ಚೇಂಜ್ ಮಾಡೋ ಗಂಟ ನಾವು ಒಂದು ಸ್ಪೀಡ್ ಲಿಮಿಟೆಡ್ ಇಟ್ಕೋಬೇಕು. ಸೊ ಹೈ ಸ್ಪೀಡಲ್ಲಿ ಹೋದರೆ ಗಾಡಿ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ನಾನು 60 to 65 ಒಳಗಡೆನೆ ಓಡಿಸಿದ್ದೀನಿ. ಅದಕ್ಕೆ ನನಗೆ ಸ್ವಲ್ಪ ಮೈಲೇಜ್ ಎಕ್ಸ್ಟ್ರಾ ಬಂದಿದೆ. ಮೇ ಬಿ 70 to 80, 90 ಆ ಥರ ಹೋದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿರೋ ಇದೇ ವಿಷಯ. ಸೊ ನನ್ನ ಪ್ರಕಾರ ನಾನು ಹೈವೇ ರೋಡಲ್ಲಿ ಓಡಿಸ್ಬೇಕಾದ್ರೆ ಈ ಗಾಡಿ 350 ಕಿಲೋಮೀಟರ್ ಓಡಿಸಿದ್ದೀನಿ ನಾನು ಹೈವೇಲಿ. ಸೊ ನಮ್ಮೂರು ಹಾಸನ್ನು. ಸೊ ಹಾಸನ್ಗೆ ಹೋಗಿ ಒಂದ್ಸಲ ಹೋಗಿ ರಿಟರ್ನ್ ಬಂದಿದ್ದೀನಿ. ಸೊ 350 ಕಿಲೋಮೀಟರ್ ಆಗಿದೆ. ಸೊ ಇನ್ನು 150 ಕಿಲೋಮೀಟರ್ ಆಲ್ಮೋಸ್ಟ್ ನಾನು ಸಿಟಿಲಿ ಓಡಾಡಿದ್ದೀನಿ. ಸೊ ಎರಡು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಹೈವೇಲಿ ಓಡಿಸಿದ್ರೆ ನಿಮಗೆ ಹತ್ತಿರ 45 to 50 ಬರುತ್ತೆ. ಸೊ ಸಿಟಿಲಿ ಓಡಿಸಿದ್ರೆ ನಿಮಗೆ 30 to 35 ಮ್ಯಾಕ್ಸಿಮಮ್ ಅಷ್ಟು ಬರುತ್ತೆ. ಸೊ ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಹೊಸ ಗಾಡಿ ಆದ್ರಿಂದ ನಾನು 60-65 ಅವರೇಜೇನೆ ಅಷ್ಟರೊಳಗಡೆನೆ ಓಡಿಸಿದ್ದೀನಿ. ಅದ್ರ ಮೇಲೆ ಟಾಪ್ ಸ್ಪೀಡಲ್ಲಿ ಓಡಿಸಿಲ್ಲ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ನೋಡಿ ಅಷ್ಟೇ. ಸೊ ನೋಡಿ ಇವಾಗ ನಮ್ದು ಇವಾಗ ಮತ್ತೆ ಗಾಡಿ ಇದು ಟ್ಯಾಂಕ್ ಇದಾಗಿದೆ, ಖಾಲಿಯಾಗಿದೆ. ಸೊ ನಿಮಗೆ ಗೊತ್ತಾಗುತ್ತೆ 507 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ಬನ್ನಿ ಇವಾಗ ಎಷ್ಟಾಗುತ್ತೆ ನೋಡೋಣ, ಎಷ್ಟು ಫಿಲ್ಅಪ್ ಮಾಡ್ಬೋದು ಅದರಲ್ಲಿ. ಸೊ ಇನ್ನೂ 1 ಪಾಯಿಂಟ್ ಅಂದರೆ ಇನ್ನೂ ಪೆಟ್ರೋಲ್ ಇರುತ್ತೆ. ಒಂದು 2 ಲೀಟರ್ ಹತ್ರ ಪೆಟ್ರೋಲ್ ಇರುತ್ತೆ. ಸೊ ಎಷ್ಟು ಹಿಡಿಯುತ್ತೆ ನೋಡೋಣ ಬನ್ನಿ. 4, 5, 6, 7, 8, 9. ಸೊ 9 ಲೀಟ್ರ್ ಹಿಡಿಸಿದೆ. ಸೊ 9 ಲೀಟ್ರ್ ನೋಡಿ ಇವಾಗ ನನ್ನ ಫುಲ್ ಟ್ಯಾಂಕ್ ಆಗಿದೆ. ಸೊ 507 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ನಾನು 10 ಲೀಟ್ರ್ ತಗೋತೀನಿ.
10 ಲೀಟರ್ ತಗೊಂಡ್ರೆ ನೋಡಿ ನಿಮಗೆ ಇಷ್ಟು ಬರುತ್ತೆ. ಸೊ ಇದು ಮಾಡಿದ್ರೆ ಅವರೇಜ್ ಒಂದು ಪರ್ ಲೀಟರ್ 50 ಬರುತ್ತೆ. ಸೊ ಸಿಟಿ ಹೈವೇ ಇದು ಎರಡರಿಂದ ಓಡಿಸೋದ್ರಿಂದ ಸೊ ಪ್ಲಸ್ ಇವಾಗ ನಿಮಗೆ ಗೊತ್ತು E20 ಅಂತ ಹೇಳ್ಬಿಟ್ಟು 20% ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಹಾಕಿದ್ರೆ ಇನ್ನೂ ಕಮ್ಮಿ ಮಿಕ್ಸ್ ಆಗುತ್ತೆ. ಸೊ ನನ್ನ ಪ್ರಕಾರ ಇಷ್ಟು ಬಂದಿದೆ. ಸೊ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಟೇಸ್ಟ್ ಅಂಡ್ ಟ್ರಾವೆಲ್ಗೆ. ಥ್ಯಾಂಕ್ ಯು. ಸಿಗೋಣ ಹಾಗಾದ್ರೆ ಮತ್ತೆ.